ಮೊದಲನೇ ಬಾರಿ ನಾನು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಭಾಗಿಯಾಗಿದ್ದು ಅದ್ರ ಅನುಭವ ಹೇಳ್ಕೊಳ್ಳೋಕೆ ಪದಗಳೇ ಇಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿ ಸುತ್ತಾಡಿ ಟಯರ್ಡ್ ಆಗಿದ್ದಕ್ಕೆ ಇವತ್ತು ಬೆಳಗ್ಗೆ ಎದ್ದೊಳೋದು ಲೇಟ್ ಆಯ್ತು. ಎದ್ದು ಫ್ರೆಶ್ ಅಪ್ ಆಗಿ ಟೀ ಕುಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಸಾಹೇಬ್ರದ್ದು ಆಲ್ರೆಡಿ ಫೋನಲ್ಲಿ ಡ್ಯೂಟಿ ಕೂಡ ಶುರು ಆಗೋಗಿತ್ತು. ಇನ್ನು ಪೂಜೆಗೆ ಹೋಗೋದಿತ್ತು ಅಂತ ಹೇಳ್ಬಿಟ್ಟು ನಾನು ತಿಂಡಿ ಏನು ಮಾಡ್ಕೊಳಕ್ ಹೋಗಿಲ್ಲ, ಪಟ್ ಅಂತ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ತಟ್ ಅಂತ ಸೀರೆ ಉಡ್ಕೊಂಡು ನಾನು ಇಲ್ಲಿ ರೆಡಿ ಆಗ್ತಾ ಇದ್ದೆ. ಇನ್ನು ನಮ್ಮನೆಯವರು ಕೂಡ ಇವತ್ತು ತಡ ಮಾಡ್ದಲ್ಲೇ ಅವರು ಕೂಡ ಬೇಗ ರೆಡಿಯಾಗಿ ನನ್ನನ್ನು ಪೂಜೆ ಹತ್ರ ಬಿಟ್ಕೊಡಕ್ಕೆ ಅಂತ ಹೊರಟ್ರು. ನಾವಿವತ್ತು ಬಂದಿದ್ದು ನಮ್ಮ ತಿಪ್ಟೂರಿಂದ ಸುಮಾರು ಒಂದು 2 ಕಿಲೋಮೀಟರ್ ದೂರ ಇರ್ಬೋದು, ಇಡೇನಹಳ್ಳಿ ಅಂತ ಊರಿಗೆ. ಪೂಜೆ ಇದ್ದಿದ್ದು ಫ್ರೆಂಡ್ ಮನೆಯಲ್ಲಿ. ಈ ಅಕ್ಕ ನನಗೆ ಪರಿಚಯ ಆಗಿದ್ದು ಟೈಲರಿಂಗ್ ಕ್ಲಾಸ್ ಹೋಗ್ಬೇಕಾದ್ರೆ. ಆಗ್ಲಿಂದ ಇಲ್ಲಿವರೆಗೂ ನಮ್ಮಿಬ್ರು ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ. ಸಡನ್ ಆಗಿ ಏನೋ ಪೂಜೆ ಪ್ಲಾನ್ ಮಾಡಿದ್ರಂತೆ, ಹಾಗಾಗಿ ನಾವು ನಿನ್ನೆ ಟ್ರೈನಲ್ಲಿ ಬರ್ಬೇಕಾದ್ರೆ ಅಕ್ಕ ಕಾಲ್ ಮಾಡಿ ಕರೆದಿದ್ರು. ಅದು ಅಲ್ದಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಯಾರು ಕೂಡ ಕರೆದ್ರೆ ಇಲ್ಲ ಅಂತ ಅಂದಂಗೆ ಹೋಗ್ಬೇಕಲ್ವಾ. ನಾನು ಕಾಲೇಜ್ ಇದ್ರು ಕೂಡ 3 ದಿನ ರಜಾ ಆದ್ರೂ ಕೂಡ ಮಿಸ್ ಮಾಡ್ದಂಗೆ ಹೋಗಿದ್ದೆ. ಇನ್ನು ಪೂಜೆ ಶುರು ಆಗೋದ್ರೊಳಗಡೆ ನಮ್ಮ ಮನೆಯವ್ರಿಗೆ ಏನೋ ಕೆಲಸ ಇತ್ತು ಅಂತ ಅವರು ಹೊರಟ್ರು. ನಾವು ಹೋಗಿ ಸ್ವಲ್ಪ ತಿಂಡಿ ಎಲ್ಲ ತಿನ್ಕೊಳ್ಳೋದ್ರೊಳಗಡೆ ಪೂಜೆ ಕೂಡ ಶುರು ಆಯ್ತು. ಅದು ಅಲ್ದಲ್ಲೇ ನಾನು ಮೊದಲನೇ ಬಾರಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಭಾಗಿಯಾಗ್ತಾ ಇರೋದು. ಒಂದೊಂದು ಅಧ್ಯಾಯದ ಕತೆ ಹೇಳ್ಬೇಕಾದ್ರೆ ಕಣ್ ಮುಂದೆ ಅದು ನಡೀತಾ ಇದೆ ಅಂತ ಫೀಲ್ ಆಗೋದು. ಮೊದಲನೇ ಬಾರಿ ಪೂಜೆ ಅನುಭವ ಆದರೂ ಕೂಡ ಅದನ್ನು ನನಗೆ ಪದಗಳಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಡಿವೈನ್ ಫುಲ್ ಆಗಿತ್ತು. ನನ್ನ ಡೇ ಒಂಥರ ಫುಲ್ ಪಾಸಿಟಿವ್ ಆಗೇ ಇತ್ತು. ನಾನು ಬರಬೇಕಾದ್ರೆ ಹಣ್ಣು ಕಾಯಿ ತಂದಿರಲಿಲ್ಲ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ಅವರು ಕೂಡ ತಂದು ಕೊಟ್ಟರು. ಜೊತೆಗೆ ಹಳ್ಳಿ ಅಮ್ಮನ ಕೂಡ ಮನೆಗೆ ಕರೆಸಿದ್ರು. 2 ಕಡೆ ಕೂಡ ಪೂಜೆನ ಮುಗಿಸ್ಕೊಂಡ್ವಿ. ಪೂಜೆ ಮುಗಿಸ್ಕೊಂಡು ಕೂತಿರ್ಬೇಕಾದ್ರೆ ಈ ಚೋಟ ಮರಿ ಒಂದು ಫ್ರೆಂಡ್ ಆಯಿತು ನನಗೆ. ನೋಡು, ರೀಲ್ಸ್ ಅಂದ ತಕ್ಷಣ ಏನೆಲ್ಲ ಸೌಕರ್ಯ ಸಿಗುತ್ತೆ ಅಲ್ವಾ. ಈ ಪುಟಾಣಿಯರು ಕೂಡ ನನ್ನ ವ್ಲಾಗ್ಸ್ ಎಲ್ಲ ನೋಡುತ್ತಂತೆ. ನೀನು ಕೂಡ ರೀಲ್ಸಲ್ಲಿ ಹಾಕ್ತೀನಿ ನೀರು ತಂದು ಕೊಡು ಅಂದ ತಕ್ಷಣ ಒಡವಾಗಿ ನೀರು ತಂದು ಕೊಟ್ಲು. ಆದರೆ ಅವಳಿಗೆ ಕುಡಿಯಂಗಾದ್ರೂ ಕೂಡ ಅವಳು ಬೇರೆಯವ್ರಿಗೆ ನೀರು ತಂದು ಕೊಡಿ ಅಂತ ಆರ್ಡ್ರ್ ಮಾಡ್ತಾ ಇದ್ಲು. ಅವ್ರಗಳ ಜೊತೆ ಸ್ವಲ್ಪ ತುಂಟಾಟ ಮಾಡ್ಕೊಂಡು ತರಲೆ ಮಾಡ್ಕೊಂಡು ಇನ್ನು ಪೂಜೆ ಎಲ್ಲ ಮುಗ್ದಿತ್ತಲ್ಲ, ಅಲ್ಲಿಂದ ಸೀದಾ ಪ್ರಸಾದ ತಿನ್ನೋಣ ಅಂತ ಹೋದ್ವಿ. ಅಲ್ಲೂ ಕೂಡ ಈ ಪುಟಾಣಿ ನಿಮ್ ಜೊತೆನೆ ಊಟ ಮಾಡ್ತೀನಿ ಅಂತ ಊಟ ಮಾಡ್ತಾ ಇದ್ಲು. ಇನ್ನ ಎಲ್ರು ಕೂಡ ಊಟ ಮುಗಿಸ್ಕೊಂಡು ಕೂತಿದ್ರು. ಇನ್ನ ಹಳ್ಳಿ ಅಮ್ಮನ ಪೂಜೆಗೋಸ್ಕರ ಇನ್ನೊಬ್ರು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು. ದೇವರೆಲ್ಲ ಹೋದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಕೂತಿದ್ದೆ. ಅಷ್ಟ್ರೊಳಗಾಗ್ಲೇ ಮತ್ತೆ ದೇವರು ವಾಪಸ್ ಬಂದಿತ್ತು. ಇನ್ನು ಮತ್ತೆ ಸಂಜೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಹೂವನ್ನೆಲ್ಲ ತೆಗೆದು ಮತ್ತೆ ಅಲಂಕಾರನೆಲ್ಲ ಶುರು ಮಾಡ್ಕೊಂಡ್ರು. ಇನ್ನು ನಾನು ಹೋಗಿ ಒಂದ್ ರೌಂಡ್ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಹೊರಗಡೆ ತಣ್ಣನ ಗಾಳಿಲಿ ಕುತ್ಕೊಳ್ಳೋಣ ಅಂತ ಬಂದೆ. ಅದಾದ್ಮೇಲೆ ಸಂಜೆ ಹೆಂಗಿದ್ರು ಫ್ರೆಶ್ ಅಪ್ ಆಗಿದ್ನಲ್ಲ, ಬೆಳಗ್ಗೆಯಿಂದ ಪೂಜೆ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಆಗಿರ್ಲಿಲ್ಲ, ಇವಾಗ ಹೆಂಗಿದ್ರು ಫ್ರೆಶ್ ಅಪ್ ಆಗಿದ್ದೀನಿ ಅಂತ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮ ಮನೆಯವ್ರು ಬಂದ್ರು ನನ್ನ ಕರ್ಕೊಂಡು ಹೋಗಕ್ಕೆ ಅಂತ. ಅವ್ರ ಜೊತೆನೆ ಊಟ ಮಾಡ್ಕೊಂಡು ಅಲ್ಲಿಂದ ಸೀದಾ ತಿಪ್ಟೂರ್ ಕಡೆ ಬಂದ್ವಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.